ಟಿ20 ವಿಶ್ವಕಪ್ ಕ್ರಿಕೆಟ್ನ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಅಹಮದಾಬಾದ್ನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವಿನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಜಯಗಳಿಸಲಿ ಎಂದು ದಾವಣಗೆರೆಯ ಕ್ರಿಕೆಟ್ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದರು. ನಗರದ ದೊಡ್ಡಪೇಟೆಯ ಗಣೇಶ ದೇವಸ್ಥಾನದಲ್ಲಿ ಇಂದು ನಡೆಯಲಿರುವ ಟಿ20 ವಿಶ್ವಕಪ್ 2026ರ ಫೈನಲ್ ಪಂದ್ಯದಲ್ಲಿ ಭಾರತ ಗೆದ್ದು ಮೂರನೇ ಬಾರಿಗೆ ವಿಶ್ವಕಪ್ ಅನ್ನು ತನ್ನದಾಗಿಸಿಕೊಳ್ಳುವಂತೆ ಗಣೇಶನಿಗೆ ನೂರಾರು ಕ್ರಿಕೆಟ್ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ಜಾಧವ್ ಮಾತನಾಡಿ, ಭಾರತವೇ ಆಯೋಜಿಸಿರುವ ಈ ಪಂದ್ಯಾವಳಿಯಲ್ಲಿ ಟೀಂ ಇಂಡಿಯಾ ಗೆದ್ದು ಬರುವಂತೆ ಆಶಿಸುತ್ತೇವೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಪಂದ್ಯ ನಡೆಯಲಿದ್ದು ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಿಯಾಗಿ ಹ್ಯಾಟ್ರಿಕ್ ಸಾಧನೆ ಮಾಡಿರುವಂತೆ ಟೀಂ ಇಂಡಿಯಾ ಕೂಡ ಮೂರನೇ ಬಾರಿಗೆ ಫೈನಲ್ನಲ್ಲಿ ಗೆದ್ದು ಹ್ಯಾಟ್ರಿಕ್ ಸಾಧನೆ ಮಾಡಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಗೋವಿಂದರಾಜ್, ಶಿವನ್ಗೌಡ ಟಿ ಪಾಟೀಲ್, ಟೆಂಕರ್ ಮಂಜಣ್ಣ, ಗುರುಸೋಗಿ, ಬಾಲಚಂದ್ರ ಸೃಷ್ಟಿ, ಕಿಶೋರ್ ಕುಮಾರ್, ಸಂದೇಶ್ ಸೇರಿದಂತೆ ಹಲವರು ಇದ್ದರು. ಭಾರತ ಮೂರನೇ ಬಾರಿ ಟಿ20 ವಿಶ್ವಕಪ್ನ ಫೈನಲ್ ಪ್ರವೇಶ ಮಾಡಿದೆ. ನಮ್ಮೆಲ್ಲರ ಆಶಯದಂತೆ ಇವತ್ತು ಭಾರತ ಸಹಯೋಗದೊಂದಿಗೆ ನಡೀತಾ ಇರ್ತಕ್ಕಂಥ ಟಿ20 ವಿಶ್ವಕಪ್ ಪಂದ್ಯಾವಳಿ. ಹಾಗಾಗಿ ಒಂದು ವಿಶೇಷತೆ ಏನು ಅಂದರೆ, ನಮ್ಮ ದೇಶನೇ ಆಯೋಜನೆ ಮಾಡಿರ್ತಕ್ಕಂಥ ಈ ಕ್ರಿಕೆಟ್ ಪಂದ್ಯವನ್ನು ನಮ್ಮ ಹುಡುಗರು ಗೆದ್ದು ಬರಲಿ ಅಂತಕ್ಕಂಥ ವಿಶೇಷ ಒಂದು ಪೂಜೆಯನ್ನು ನಮ್ಮ ದೊಡ್ಡಪೇಟೆಯ ಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ನಮ್ಮ ಟೀಮ್ ಇಂಡಿಯಾ ಯುವಕರಿಗೆ, ಕ್ರಿಕೆಟ್ ಪಟುಗಳಿಗೆ ಇವತ್ತು ಅವರೆಲ್ಲರೂ ಸಹಿತ ಈ ದೇಶಕ್ಕಾಗಿ ತಾವೆಲ್ಲ ರೀತಿಯ ಹೋರಾಟವನ್ನು ಮಾಡಿ ನಿಮಗೆ ಯಶಸ್ಸನ್ನು ಸಿಗಲಿ ಅಂತಂದೇಳಿ ನಾವು ಆ ಭಗವಂತ ವಿಘ್ನೇಶನಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. 100ಕ್ಕೆ 100 ಟಿ20 ವಿಶ್ವಕಪ್ ಭಾರತ ಗೆದ್ದೇ ಗೆಲ್ತತಿ ಅಂತಕ್ಕಂಥ ವಿಶ್ವಾಸದೊಂದಿಗೆ, ಆ ಭಗವಂತನ ಆಶೀರ್ವಾದದೊಂದಿಗೆ ನಾವೆಲ್ಲರೂ ಸಹಿತ ಅವರ ಬೆನ್ನೆಲುಬಾಗಿ ನಿಲ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಟೀಮ್ ಇಂಡಿಯಾ ಪರ್ಫಾರ್ಮೆನ್ಸ್ ಹೆಂಗಿದೆ ಸರ್? ಭಾಳ ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಇದೆ. ಭಾಳ ಚೆನ್ನಾಗಿ ಆಡ್ತಾ ಇದ್ದಾರೆ ನಮ್ಮ ಹುಡುಗರು. ಇವತ್ತು ಆಟ ಅಂದಮೇಲೆ ಎಲ್ಲ ರೀತಿಯ ವಾತಾವರಣ ಇರ್ತದೆ. ಆದರೆ ನಾವು ಇವತ್ತು ದೇವರ ಮೊರೆ ಹೋಗಿದ್ದೇವೆ. ನಮ್ಮ ಹುಡುಗರು ಏನು ಇಲ್ಲಿವರೆಗೂ ಸಹಿತ ಕಷ್ಟಪಟ್ಟು ಒಂದು ಟಿ20 ವಿಶ್ವಕಪ್ ಫೈನಲ್ ಪ್ರವೇಶ ಮಾಡಿದ್ದಾರೆ, ಅದು ವ್ಯರ್ಥ ಆಗಬಾರ್ದು, ಆ ದೇವರ ಆಶೀರ್ವಾದನೂ ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲ ಕ್ರಿಕೆಟ್ ಅಭಿಮಾನಿಗಳಿರ್ಬೋದು, ನಮ್ಮ ಸಹೋದರಿಯರಿರ್ಬೋದು, ಎಲ್ಲರೂ ಸಹಿತ ಇವತ್ತು ಅವರ ಆಶಯ ಏನು ಅಂದರೆ, ಭಾರತ ಆಯೋಜನೆ ಮಾಡಿರ್ತಕ್ಕಂಥ ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಭಾರತನೇ ಕಪ್ಪನ್ನು ಉಳಿಸಬೇಕು ಅಂತಕ್ಕಂಥದ್ದು ಒಂದು ಅಭಿಲಾಷೆಯೊಂದಿಗೆ ಇವತ್ತು ನಾವೆಲ್ಲರೂ ಸಹಿತ ಹೈ ವೋಲ್ಟೇಜ್ ಪಂದ್ಯ. ಇವತ್ತು ಎರಡೂ ಟೀಮು ಭಾಳ ಉತ್ತಮವಾದಂಥ ಟೀಮೇ. ಏನು ನ್ಯೂಜಿಲೆಂಡ್ ಏನು ನಾವೇನು ಹಲ್ಗಳೆಯಂಗಿಲ್ಲ, ಅದು ಉತ್ತಮವಾದಂಥ ಟೀಮೇ. ಆದರೆ ನಮ್ಮ ಆಶಯ ಇರತಕ್ಕಂಥದ್ದು ಭಾರತ ಗೆಲ್ಲಿ ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ಸ್ವಾಮಿಯ ಮೊರೆ ಹೋಗಿದ್ದೇವೆ. ಸ್ವಾಮಿ ನಮಗೆ ಕೈ ಬಿಡಲ್ಲ ಅಂತಕ್ಕಂಥ ವಿಶ್ವಾಸ ಇದೆ. ಟೀಮ್ ಇಂಡಿಯಾ ಮತ್ತೊಮ್ಮೆ ಗೆದ್ದು ಮೂರನೇ ಬಾರಿ ಹ್ಯಾಟ್ರಿಕ್ ಸಾಧಿಸಲಿ ಅಂತಕ್ಕಂಥದ್ದು ನಮ್ಮ ಆಶಯ. ಇಂಡಿಯಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥರ್ಡ್ ಟೈಮ್ ಕೂಡ ವಿಶ್ವಕಪ್ ವಿನ್ ಆಗಲಿ ನ್ಯೂಜಿಲೆಂಡ್ ಮೇಲೆ ವಿರುದ್ಧ. ಆಲ್ ದ ಬೆಸ್ಟ್, ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೇಯರ್ಸ್ಗೆಲ್ಲ ನೋಡಿ, ಫೇವ್ರೆಟ್ ಪ್ಲೇಯರು ಸಂಜು ಸ್ಯಾಮ್ಸನ್, ಬೂಮ್ರಾ, ಎಲ್ಲರೂ ಇಷ್ಟ. ಹಾರ್ದಿಕ್ ಪಾಂಡ್ಯ ಎಲ್ಲರೂ ಇಷ್ಟ. ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಫೈನಲ್ನಲ್ಲಿ ಗೆಲ್ತಾರೆ ಅಂತ ವಿಶ್ವಾಸ. ಇಡೀ ದೇಶನೇ ಇವತ್ತು ಅತ್ಯಂತ ಕಾತುರದಿಂದ ಕ್ರಿಕೆಟನ್ನು ನೋಡಲಿಕ್ಕೆ ಜನ ಕಾಯ್ತಿದ್ದಾರೆ. ಇವತ್ತು ಭಾರತ ದೇಶ ಒಂದು ಐತಿಹಾಸಿಕ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಮತ್ತು ಭಾರತ ಇವತ್ತು ಅಹಮದಾಬಾದಿನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಈ ಪಂದ್ಯದಲ್ಲಿ ಭಾರತ ಅತ್ಯಂತ ವಿಜಯ ಗಳಿಸಲಿ ಅಂತೇಳಿ ನಾವು ದಾವಣಗೆರೆ ನಗರದ ದೊಡ್ಡಪೇಟೆ ಗಣೇಶ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಇವತ್ತು ಆ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ. ಈ ಪಂದ್ಯದಲ್ಲಿ ಭಾರತ ವಿಜಯ ಗಳಿಸಲಿ ಅಂತೇಳಿ ಆ ದೇವರಲ್ಲಿ ನಾವು ವಿಶೇಷ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ ಸರ್. ಇವತ್ತು ದೊಡ್ಡಪೇಟೆ ಗಣಪತಿ ದೇವಸ್ಥಾನದಲ್ಲಿ ಟೀಮ್ ಇಂಡಿಯಾ ಗೆಲ್ಲಿ ಅಂತೇಳಿ ವಿಶೇಷ ಪೂಜೆ ಸಲ್ಲಿಸಿ ಎಲ್ಲ ಟೀಮು ಚೆನ್ನಾಗಿ ಆಡಲಿ, ಗೆದ್ದು ಬರಲಿ, ಇದು ಮೂರನೇ ಬಾರಿ ಅಂತಂದೇಳಿ, ಅದು ವಿಶೇಷವಾಗಿ ಮೋದಿಯವರ ಫೀಲ್ಡು ಅಹಮದಾಬಾದ್ನಲ್ಲಿ ನಡೀತಿರುವ ಈ ಕ್ರಿಕೆಟ್ ಪಂದ್ಯಾವಳಿಗೆ ಜಯ ಗಳಿಸಲಿ ಅಂತೇಳಿ ಆ ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇವತ್ತು ಇಂಡಿಯಾದಲ್ಲಿ ಟೀಮ್ ಇಂಡಿಯಾ ಮ್ಯಾಚ್ ಇದೆ. ಇವತ್ತು ಗೆದ್ದು ಬರಲಿ ಅಂತ ಆಶಿಸ್ತೀನಿ, ಕೇಳ್ಕೊತೀನಿ. ಗೆದ್ದು ಬರಲಿ, ಕಂಟಿನ್ಯೂ ಆಗಿ ಗೆಲ್ತಾ ಇದ್ದಾರೆ. ಈ ಸದನೂ ಗೆಲ್ಲಬೇಕು ಅಂತ ಆಶಿಸ್ತೀನಿ. ಗೆದ್ದು ಬರಲಿ.
ಗೆದ್ದು ಬರಲಿ. ಭಾರತ್ ಮಾತಾ ಕಿ ಶುಭವಾಗಲಿ ಶುಭವಾಗಲಿ ಶುಭವಾಗಲಿ. ಗೆದ್ದು ಬರಲಿ ಗೆದ್ದು ಬರಲಿ ಭಾರತ್ ಮಾತಾ ಕಿ